ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ನಮ್ಮ ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ಎಲ್ಲೆಲ್ಲೋ ನಡೆದೆ ದಿಕ್ಕಿಲ್ಲದಲೆದೆ ನೀ ನನ್ನನ್ನು ಹುಡುಕಿ ಬಂದೆ. ನಾ ಎಲ್ಲೆಲ್ಲೋ ನಡೆದೆ ದಿಕ್ಕಿಲ್ಲದಲೆದೆ ನೀ ನನ್ನನ್ನು ಹುಡುಕಿ ಬಂದೆ. ಮಡಿಲಲ್ಲೇ ಮಲಗಿಸಿ ಮುಖದಲ್ಲೇ ಮುದ್ದಿಟ್ಟು ನೆರಳಾಗಿ ನಿಂತಿರುವೆ ಡ್ಯಾಡಿ. ನಿನ್ನ ಮಡಿಲಲ್ಲೇ ಮಲಗಿಸಿ ಮುಖದಲ್ಲೇ ಮುದ್ದಿಟ್ಟು ನೆರಳಾಗಿ ನಿಂತಿರುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ. ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ದೀನನಾಗಿದ್ದೆ ತೂರಾಡಿ ನಡೆದೆ ನೀ ನನ್ನನ್ನು ಹುಡುಕಿರುವೆ. ದೀನನಾಗಿದ್ದೆ ತೂರಾಡಿ ನಡೆದೆ ನೀ ನನ್ನನ್ನು ನೆನಸಿರುವೆ. ಕದಲದಿರು ಎಂದು ಕಣ್ಣೀರ ಒರೆಸಿ ಕೈ ಹಿಡಿದು ನಡೆಸಿರುವೆ. ಕದಲದಿರು ಎಂದು ಕಣ್ಣೀರ ಒರೆಸಿ ನನ್ನ ಕೈ ಹಿಡಿದು ನಡೆಸಿರುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ. ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ಹೊಲಸಾದ ಕೆಸರಲ್ಲಿ ಬಾಳುತ್ತಾ ಬಂದೆ ಮೇಲಕ್ಕೆ ತೆಗೆದಿರುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ. ಹೊಲಸಾದ ಕೆಸರಲ್ಲಿ ಬಾಳುತ್ತಾ ಬಂದೆ ಮೇಲಕ್ಕೆ ತೆಗೆದಿರುವೆ. ಕಲ್ವಾರಿ ರಕ್ತದಿ ನನ್ನನ್ನು ತೊಳೆದು ಕೈ ಚಾಚಿ ಅಪ್ಪಿರುವೆ. ನಿನ್ನ ಕಲ್ವಾರಿ ರಕ್ತದಿ ನನ್ನನ್ನು ತೊಳೆದು ಕೈ ಚಾಚಿ ಅಪ್ಪಿರುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ. ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ
ಆತ್ಮನಾದವನೇ. ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ಒಂದನ್ನೇ ಬೇಡಿ ಅದನ್ನೇ ನಾ ಬಯಸಿ ಆಸಕ್ತಿಯಿಂದಿರುವೆ. ಒಂದನ್ನೇ ಬೇಡಿ ಅದನ್ನೇ ನಾ ಬಯಸಿ ಆಸಕ್ತಿಯಿಂದಿರುವೆ. ಜೀವಂತ ದಿನವೆಲ್ಲ ನಿನ್ನಲ್ಲೇ ನೆಲೆಸಿ ನಿನ್ ಸೇವೆಯ ಮಾಡುವೆನು. ನನ್ನ ಜೀವಂತ ದಿನವೆಲ್ಲ ನಿನ್ನಲ್ಲೇ ನೆಲೆಸಿ ನಿನ್ ಸೇವೆಯ ಮಾಡುವೆನು. ಸ್ತೋತ್ರ ನಿಮಗೆ ಸ್ತೋತ್ರ, ಸ್ತೋತ್ರ ನಿಮಗೆ ಸ್ತೋತ್ರ. ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ಹಗಲು ರಾತ್ರಿ ಜೊತೆಯಲ್ಲೇ ಇದ್ದು ಎಂದೆಂದು ಕಾಯುವವನೇ. ಹಗಲು ರಾತ್ರಿ ನನ್ನ ಜೊತೆಯಲ್ಲೇ ಇದ್ದು ಎಂದೆಂದು ಕಾಯುವವನೇ. ಮರೆಯದ ದೇವ ಮಾರ್ಪಡದ ರಾಜ ಮಹಿಮೆಗೆ ಪಾತ್ರನು ನೀ. ನನ್ನ ಮರೆಯದ ದೇವ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನನ್ನು ಮರೆಯದ ದೇವರು ನಿನ್ನಪ್ಪ ಪಾತ್ರನು ನೀ. ಸ್ತೋತ್ರ ನಿಮಗೆ ಸ್ತೋತ್ರ, ಸ್ತೋತ್ರ ನಿಮಗೆ ಸ್ತೋತ್ರ. ಅಪ್ಪ ಪಿತನೇ ಪ್ರೀತಿ ಹೌದು ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ಹಗಲು ರಾತ್ರಿ ಜೊತೆಯಲ್ಲೇ ಇದ್ದು ಎಂದೆಂದು ಕಾಯುವವನೇ. ಹಗಲು ರಾತ್ರಿ ನನ್ನ ಜೊತೆಯಲ್ಲೇ ಇದ್ದು ಎಂದೆಂದು ಕಾಯುವವನೇ. ಮರೆಯದ ದೇವ ಮಾರ್ಪಡದ ರಾಜ ಮಹಿಮೆಗೆ ಪಾತ್ರನು ನೀ. ಮರೆಯದ ದೇವ ಮಾರ್ಪಡದ ರಾಜ ಮಹಿಮೆಗೆ ಪಾತ್ರನು ನೀ. ಸ್ತೋತ್ರ ನಿಮಗೆ ಸ್ತೋತ್ರ, ಸ್ತೋತ್ರ ನಿಮಗೆ ಸ್ತೋತ್ರ. ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ಅಪ್ಪ ಪಿತನೇ ಪ್ರೀತಿ ಸ್ವರೂಪನೇ ಒಲುಮೆಯ ರಕ್ಷಕನೇ ಆತ್ಮನಾದವನೇ. ಪ್ರತಿಯೊಂದು ದಿನವೂ ನಿನ್ ಸ್ವರ ಕೇಳಿ ಅದರಂತೆ ನಡೆಯುವೆನು.
ಪ್ರತಿಯೊಂದು ದಿನವೂ ನಿನ್ ಸ್ವರ ಕೇಳಿ ಅದರಂತೆ ನಡೆಯುವೆನು. ಲೋಕವ ಮರೆತು ನಿನ್ನನ್ನೇ ನೋಡುತ್ತ ಓಡಿ ಬರುವೆನು. ಲೋಕವ ಮರೆತು ನಿನ್ನನ್ನೇ ನೋಡುತ್ತ ಓಡಿ ಬರುವೆನು. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ನಾ ನಡೆಯಲಿಕ್ಕೆ ದಾರಿಯ ತೋರುವ ದೀಪವೇ ನಿನ್ ವಚನ. ನಾ ನಡೆಯಲಿಕ್ಕೆ ದಾರಿಯ ತೋರುವ ದೀಪವೇ ನಿನ್ ವಚನ. ನಡೆಯುವ ಮಾರ್ಗಕ್ಕೆ ಬೆಳಕು ಅದುವೇ ದೇವರೇ ನಿನ್ ವಾಕ್ಯ. ಹೋಗುವ ಮಾರ್ಗಕ್ಕೆ ಬೆಳಕು ಅದುವೇ ದೇವನೇ ನಿನ್ ವಾಕ್ಯ. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು. ದೇವನೇ ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ, ದೇವನೇ ನಿನಗೆ ವಿರುದ್ಧವಾಗಿ ನ ಪಾಪ ಮಾಡದಂತೆ, ನಿನ್ನ ವಾಕ್ಯವ ನನ್ನ ಹೃದಯದಿ ಮುದ್ರಿಸಿ ಇಟ್ಟಿರುವೆ. ಹೌದು ಡ್ಯಾಡಿ, ನಿನ್ನ ವಾಕ್ಯವ ನನ್ನ ಹೃದಯದಿ ಮುದ್ರಿಸಿ ಇಟ್ಟಿರುವೆ. ಕರ್ತನೇ ಈ ಮುಂಜಾನೆ ವೇಳೆಯಲ್ಲಿ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನ ಸಮರ್ಪಣೆ ಮಾಡೋಣ. ನಿನ್ನ ಪಾದಕ್ಕೆ ನಾನು ಶರಣಾದೆ ಡ್ಯಾಡಿ, ನಿನ್ನ ಸಮ್ಮುಖಕ್ಕೆ ಓಡಿ ಬಂದಿದ್ದೇನೆ. ನಾನಯ್ಯ ಕರ್ತನೇ ನಿನ್ ಪಾದ ಶರಣನಾದೆ. ಹೌದು ಡ್ಯಾಡಿ, ದಾಸನು ನಾನಯ್ಯ. ವಾಕ್ಯದಲ್ಲಿರುವ ರಹಸ್ಯವನ್ನು ನಾನು ಅರಿಯುವಂತೆ, ವಾಕ್ಯದಲ್ಲಿರುವ ರಹಸ್ಯಗಳನ್ನು ನಾನು ಅರಿಯುವಂತೆ, ದೇವನೇ ನನ್ನ ಕಣ್ಣುಗಳನ್ನು ದಿನವೂ ತೆರೆ ಸ್ವಾಮಿ. ದೇವನೇ ನನ್ನ ಕಣ್ಣುಗಳನ್ನು ದಿನವೂ ತೆರೆ ಸ್ವಾಮಿ. ಕರ್ತನೇ ನಿನ್ ಪಾದ ಶರಣನಾದೆ, ದಾಸನು ನಾನಯ್ಯ. ಕರ್ತನೇ ನಿನ್ ಪಾದ ಶರಣನಾದೆ. ಹೌದಪ್ಪ, ಸಾವಿರಾರು ಕಷ್ಟಗಳು ನನಗೆ ಬಂದರು,
ಅಗಲಿ ಹೋಗೆನು ನಿನ್ನ ಬಿಟ್ಟು ಅಗಲಿ ಹೋಗೆನು ಕರ್ತನೇ ನಿನ್ಪಾದ ಶರಣಳಾದೆ ನಿನ್ನ ಪಾದಕ್ಕೆ ಶರಣಾದೆ ದಾಸಿಯು ನಾನಯ್ಯ ಕರ್ತನೇ ನಿನ್ ಪಾದ ಶರಣನಾದೆ ಎಷ್ಟಡಿ ನಿನ್ನ ದಾಸನು ನಾನಯ್ಯ. ಡ್ಯಾಡಿ ನೋಡಿ ಹೇಳೋಣ, ನಿನ್ನ ದಾಸಿಯು ನಿನ್ನ ದಾಸನು ನಾನಯ್ಯ. ಹಾಲೆಲೂಯಾ. ಈ ಬೆಳಗಿನ ಸಮಯದಲ್ಲಿ ಹೇಳೋಣ, ಐ ಟೋಟಲಿ ಸರೆಂಡರ್ ಮೈ ಲೈಫ್. ನನ್ನನ್ನು ಸಂಪೂರ್ಣವಾಗಿ ನಿನ್ನ ಮುಂದೆ ಶರಣಾಗತನಾಗ್ತೇನೆ, ನಾನು ಶರಣಾಗತನಾಗ್ತೇನೆ, ನನ್ನನ್ನು ಶರಣಾಗಿ ಒಪ್ಪಿಸ್ತೇನೆ ಸ್ವಾಮಿ. ಥ್ಯಾಂಕ್ ಯು. ಇನ್ನು ಕರ್ತನೆ, ಈ ದಿನ ನಿನ್ನ ಚಿತ್ತವನ್ನು ಮಾಡುವ ದಿನ, ಈ ದಿನ ನಿನ್ನನ್ನು ಮಹಿಮೆಪಡಿಸುವ ದಿನ, ಈ ದಿನ ನಿನ್ನ ಸಮ್ಮುಖವನ್ನು ಸವಿಯುವ ದಿನ. ಹಾಲೆಲೂಯಾ. ನಿನಗೆ ಮಹಿಮೆ ಉಂಟಾಗುವ ದಿನ. ಹಾಲೆಲೂಯಾ. ಉನ್ನತ ದೇವನೇ, ಮಹೋನ್ನತ ಕರ್ತನೇ, ಅದ್ಭುತ ರಾಜನೇ, ನಿನಗೆ ಸಮಾನರು ಯಾರಿದ್ದಾರಪ್ಪ. ಹಾಲೆಲೂಯಾ. ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಹೌದು ಡ್ಯಾಡಿ, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು. ಡ್ಯಾಡಿಯನ್ನು ನೋಡಿ ಹೇಳೋಣ, ಮೇಲೆ ಆಕಾಶದಲ್ಲಿ ಕೆಳಗೆ ಭೂಮಿಯಲ್ಲಿ ನಿನಗೆ ಸಮಾನರು ಯಾರಿದ್ದಾರೆ. ನಿನಗೆ ಸಮಾನ ಯಾರು ಕರ್ತನೇ. ಎಸ್, ದೇವರಲ್ಲಿ ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದೆ ನೀ. ಹೌದು, ಇವತ್ತು ನಮ್ಮನ್ನು ಕೂಡ ನಡೆಸುವ ಆತನು. ಎಂತ ಹೋರಾಟ ಇದ್ರು ಅವುಗಳ ಮಧ್ಯದಲ್ಲಿ ಸುರಕ್ಷಿತವಾಗಿ ನಮ್ಮನ್ನು ನಡೆಸುವ ದೇವರು. ನೀನೇ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ಹೌದು ಡ್ಯಾಡಿ, ನೀನೇ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು. ಹೌದು ರಾಜ, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ಪರಲೋಕ ಮನ್ನಾ. ಹೌದು ಡ್ಯಾಡಿ, ಇವತ್ತು ವಾಕ್ಯದಿಂದ ಪೋಷಿಸುವಾತನು, ಇಹಲೋಕ ಸಂಬಂಧವಾಗಿಯೂ ಎಲ್ಲ ಅಗತ್ಯಗಳನ್ನು ಪೂರೈಸುವಾತನು ನೀನು. ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು. ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು. ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಹೌದು ಡ್ಯಾಡಿ, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು.
ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಬಂಡೆಯನ್ನು ನೀನು ಸೀಳಿ ನಿನ್ನ ಜನರ ದಾಹ ನೀಗಿದೆ. ಬಂಡೆಯನ್ನು ನೀನು ಒಡೆದು ನಿನ್ನ ಜನರ ದಾಹ ನೀಗಿದೆ. ನಿನ್ನ ನಾಮ ಅತಿಶಯ, ಯಾವಾಗಲೂ ರಕ್ಷಿಸುವೆ. ನಿನ್ನ ನಾಮ ಅತಿಶಯ, ಹೌದು ಡ್ಯಾಡಿ, ಯಾವಾಗಲೂ ರಕ್ಷಿಸುವೆ. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ 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 ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಹಲ್ಲೆಲೂಯ. ಒಂದೆರಡು ನಿಮಿಷ ಹಾಗೆ ಕರ್ತನ ಮಹತ್ವಗಳನ್ನೆಲ್ಲ ನೆನಪು ಮಾಡ್ಕೊಳ್ಳೋಣ. ಅಪ್ಪ, ನೀವು ಕರ್ತನೇ ಮಹೋನ್ನತನು ಸ್ವಾಮಿ. ಹಲ್ಲೆಲೂಯ. ಉನ್ನತೋನ್ನತಗಳಲ್ಲಿ ವಾಸ ಮಾಡುವ ದೇವರು ಇಸ್ರಾಯೇಲರನ್ನು ನಡೆಸಿದ ರೀತಿಯನ್ನು ನೋಡುವಾಗ ಕರ್ತನೆ ನಮಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಯಾಕಂದರೆ ಕರ್ತನೆ ಅವ್ರನ್ನ ಅತಿಶಯವಾಗಿ ನೀನು ನಡೆಸಿದೆ. ಆಕಾಶ ಮನ್ನದಿಂದ ಪೋಷಿಸಿದೆ. ಕೆಂಪು ಸಮುದ್ರವನ್ನು ಸೀಳಿ ಕರ್ತನೆ ನೀನು ಅವ್ರನ್ನ ಮಧ್ಯದಲ್ಲಿ ಒಣನೆಲದಲ್ಲಿ ನಡೆಸಿದೆ ಸ್ವಾಮಿ. ಬಂಡೆಯಿಂದ ನೀರನ್ನು ಕೊಟ್ಟೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಅವರ ಮುಂದೆಯೂ ಹಿಂದೆಯೂ ಇದ್ದು ಮುಂಬಲವೂ ಹಿಂಬಲವೂ ಆಗಿದ್ದೆ. ಹಗಲಿನಲ್ಲಿ ಮೇಘ ಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿ ಸ್ತಂಭವಾಗಿ ಅವರನ್ನು ಆವರಿಸಿ ಕಾಪಾಡಿದೆ. ನಿಮಗೆ ವಂದನೆ ಡ್ಯಾಡಿ, ನಿಮಗೆ ವಂದನೆ ಡ್ಯಾಡಿ. ಅದೇ ದೇವರು ಇವತ್ತು ನನ್ನನ್ನು ಕಾಯುವ ದೇವರು, ನನ್ನ ಜೊತೆ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರನ್ನು ಕಾಯುವ ದೇವರು, ಎಲ್ಲ ಕೇಡು ಗಂಡಾಂತರಗಳಿಗೂ ನಮ್ಮನ್ನು ಕಾಯುವ ದೇವರು. ಹಾಲೆಲೂಯ. ಪಕ್ಕಕ್ಕೆ 1000 ಬಲಕ್ಕೆ 10,000 ಸತ್ತು ಬಿದ್ದರು ನನಗೇನು ತಟ್ಟದು. ಹಾಲೆಲೂಯ. ನಂಬಿಕೆಯಿಂದ ಅರಿಕೆ ಮಾಡಿ, ನಂಬಿಕೆಯಿಂದ ಅರಿಕೆ ಮಾಡಿ, ನಂಬಿಕೆಯಿಂದ ಅರಿಕೆ ಮಾಡಿ. ಪ್ರಪಂಚದ ಪರಿಸ್ಥಿತಿ, ಜಗತ್ತಿನ ಪರಿಸ್ಥಿತಿ ಎಷ್ಟು ವಿಚಿತ್ರವಾಗಿ ವಿಭಿನ್ನವಾಗಿದ್ದರು, ನನ್ನ ಪರಿಸ್ಥಿತಿ ಬೇರೆ. ನಾನು ಆತನ ರೆಕ್ಕೆ ಮರೆಯಲಿದ್ದೇನೆ. ನಂಬಿಕೆಯಿಂದ ಅರಿಕೆ ಮಾಡಿ, ಆತನ ರೆಕ್ಕೆ ಮರೆಯಲಿದ್ದೇನೆ. ಕರ್ತನೆ, ನಿನ್ನ ರೆಕ್ಕೆ ಮರೆಯಲಿದ್ದೇನೆ ಡ್ಯಾಡಿ. ನಿನ್ನ ಎದೆಯಲ್ಲಿ ಹೊರಗಿದ್ದೇನೆ, ನಿನ್ನ ಹೆಗಲಲ್ಲಿ ಕುಳಿತಿದ್ದೇನೆ, ನಿನ್ನ ಮಡಿಲಲ್ಲಿ ಮಲಗಿದ್ದೇನೆ. ಸೇಫ್ ಝೋನಲ್ಲಿದ್ದೇನೆ ಡ್ಯಾಡಿ. ಹಾಲೆಲೂಯ. ನೀನೇ ನನ್ನ ಸೇಫ್ಟಿ, ನೀನೇ ನನ್ನ ಸುರಕ್ಷತೆ. ನಿನಗೆ ಸಮಾನ ಯಾರು? ಹೌದು ರಾಜ, ನಿನಗೆ ಸಮಾನ ಯಾರು ಡ್ಯಾಡಿ? ನಿನಗೆ ಸಮಾನ ಯಾರು? ಯಾರಿದ್ದಾರೆ? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಮೇಲೆ ಆಕಾಶದಲ್ಲೂ ಈ ಭೂಮಿಯಲ್ಲೂ ನೀನೇ ಓ ಸಾರ್ವಭೌಮನು. ಓ ನಿನಗೆ ಸಮಾನ ಯಾರು? ನೀನೇ ಸಾರ್ವಭೌಮನು. ಹಲ್ಲೆಲೂಯ. ಓ ಥ್ಯಾಂಕ್ ಯು ಜೀಸಸ್. ವಂದನೆ ವಂದನೆ ವಂದನೆ. ಓ ಹಲ್ಲೆಲೂಯ. ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ. ನಿಮಗೆ ವಂದನೆ ವಂದನೆ. ಹಲ್ಲೆಲೂಯ. ಥ್ಯಾಂಕ್
ಥ್ಯಾಂಕ್ ಯು ಜೀಸಸ್. ಕರ್ತನ ಪ್ರಸನ್ನತೆಯನ್ನು ಖಾತರಿಪಡಿಸ್ಕೊಳ್ಳಿ. ಕರ್ತನು ನಿಮ್ಮ ಜೊತೆಯಲ್ಲಿರೋದು ಮಾತ್ರ ಸತ್ಯ ಆದರೆ, ಕರ್ತನ ಪ್ರಸನ್ನತೆ ನಿಮ್ಮ ಜೊತೆಯಲ್ಲಿರುವುದು ನಿಜ ಆದರೆ, ಓ ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಡ್ಯಾಡಿ ನೋಡಿ ಹೇಳೋಣ, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಅದೇ ನಮಗೆ ಆಂಟಿಬಯೋಟಿಕ್. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಹೌದು ಡ್ಯಾಡಿ, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಇದೇ ನಮಗೆ ರೋಗ ನಿರೋಧಕ ಡ್ಯಾಡಿ. ಪ್ರಸನ್ನತೆ ಒಂದೇ ಸಾಕು. ಡಿಪೆಂಡ್ ಅಪಾನ್ ಗಾಡ್. ಕರ್ತನನ್ನ ಆತುಕೊಳ್ಳಿ. ನಿನ್ನ ಪ್ರಸನ್ನತೆ ಅಪ್ಪ, ಪ್ರಸನ್ನತೆ ಒಂದೇ ಸಾಕು. ಅದು ಸಾಕು, ಪ್ರಸನ್ನತೆ ಸಾಕು. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆಹಾ ಹಾ ಹಾ ಲೇಲೂಯಾ, ಗ್ಲೋರಿ. ಆಹಾ ಹಾ ಹಾ ಲೇಲೂಯಾ, worship you Father. ಆಹಾ ಹಾ ಹಾ ಲೇಲೂಯಾ, ಆಹಾ ಹಾ ಹಾ. ಹಾಗೆ ಆತನ ಪ್ರಸನ್ನತೆಯನ್ನು ಸವಿರಿ, ಕರ್ತನ ಸಮ್ಮುಖವನ್ನು ಸವಿರಿ. ಆಹಾ ಹಾ ಹಾ ಲೇಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ದ ಜಾಯ್ ಆಫ್ ಯುವರ್ ಪ್ರೆಸೆನ್ಸ್. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಅಪೊಸ್ತಲನಾದ ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ ಓದೋಣ. ಒಂದು ಥೆಸಲೋನಿಕ 5:16. ಯಾವಾಗಲೂ ಸಂತೋಷಿಸಿರಿ. ಯಾವಾಗಲೂ ಸಂತೋಷಿಸಿರಿ. ಸಾಕು, ಯಾವಾಗಲೂ ಸಂತೋಷಿಸಿರಿ. ಸಂತೋಷವಾಗಿರಬೇಕನ್ನುವುದು ದೇವರ ಉದ್ದೇಶ. ನಗು ನಗುತ್ತಾ ಖುಷಿಯಾಗಿ ಇರ್ರಿ. ಹಲ್ಲೆಲೂಯಾ. ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ. ಏನೇ ಕಷ್ಟ ಹೋರಾಟಗಳ ಮಧ್ಯದಲ್ಲೂ ಸಹ ಸಂತೋಷವಾಗಿರಲಿಕ್ಕೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಸಂತೋಷ ಅದು ಬರೀ ಇಹಲೋಕದ ಮೆಟೀರಿಯಲ್ ಸಂತೋಷ ಅಲ್ಲ. ಫಿಲಿಪ್ಪಿ 4:4 ಹೇಳ್ತದೆ, ಕರ್ತನಲ್ಲಿ ಸಂತೋಷಿಸಿರಿ. ಹಲ್ಲೆಲೂಯಾ. ಯಾವುದು ಕರ್ತನಲ್ಲಿ ಸಂತೋಷಿಸುವುದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ರಕ್ಷಣೆ ವಿಷಯದಲ್ಲಿ ನಮಗೊಂದು ಖುಷಿ ಇದ್ದರೆ, ಸಂತೋಷ ಇದ್ದರೆ, ನಾನು ರಕ್ಷಣೆ ಹೊಂದಿದ್ದೀನಿ ಅನ್ನುವಂಥ ಒಂದು ಎಕ್ಸೈಟ್ಮೆಂಟ್ ನಿಮ್ಮಲ್ಲಿದ್ದರೆ ಅದು ಕರ್ತನಲ್ಲಿ ಸಂತೋಷಿಸುವ ಸಂತೋಷ. ಎರಡನೇದಾಗಿ ನಮಗೆ ಸಿಕ್ಕುವ ಮಹಿಮೆಯ ಪದೆಯ ವಿಷಯದಲ್ಲಿ ನಮಗೆ ಸಂತೋಷ ಇರಬೇಕು ಎಂಬುದಾಗಿ ಧ್ಯಾನ ಮಾಡಿದೆವು. ಮೂರನೇದಾಗಿ ಡಿಲೈಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸಮ್ಮುಖದಲ್ಲಿ ನಮಗೊಂದು ಆನಂದ. ದೇವರ ಪ್ರಸನ್ನತೆಗೆ ಬಂದುಬಿಟ್ರೇ ಏನೋ ಒಂದು ರೀತಿ ಟೆನ್ಷನ್ ಎಲ್ಲ ಹೋಗಿ ಸಂತೋಷ, ಉಲ್ಲಾಸ. ಹಲ್ಲೆಲೂಯಾ. ನಾಲ್ಕನೇದು ದೇವರ ಪ್ರಸನ್ನತೆ. ಮೂರನೇದಾಗಿ ದೇವರ ಚಿತ್ತವನ್ನು ಮಾಡುವುದರಲ್ಲಿ ನಮಗೊಂದು ಖುಷಿ. ಏನೇನೋ ಮಾಡ್ತೀವಿ, ದೇವರ ಚಿತ್ತ ಮಾಡಿದಾಗ ಒಂದು ರೀತಿ ನಮಗೆ ಸಂತೃಪ್ತಿ ಉಂಟಾಗ್ತದೆ. ಅದು ದೇವರ ಚಿತ್ತವನ್ನು ಮಾಡುವುದರಲ್ಲಿರುವ ಸಂತೋಷ. ಐದನೇದಾಗಿ ನಮಗೆ ಬರುವ ಉಪದ್ರವಗಳಲ್ಲಿ, ಸಂಕಟಗಳಲ್ಲೂ ಸಹ ಸಂತೋಷ. ಲೋಕ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ದೇವರ ಮಕ್ಕಳಿಗೆ ಮಾತ್ರ ಇದರ ರುಚಿ ಗೊತ್ತು. ನಮಗೆ ಬರುವ ಸಂಕಟಗಳಲ್ಲೂ ಸಹ ನಾವು ಸಂತೋಷಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಆರನೇದಾಗಿ ನಾವು ನೋಡಿದೆವು, ಇನ್ನೊಬ್ಬರು ನಮ್ಮವರು ಯಾರಾದರೂ ರಕ್ಷಣೆ ಹೊಂದಿದ್ರೆ ಅದರಲ್ಲಿ ನಮಗೊಂದು ಸಂತೋಷ. ಅಣ್ಣ ರಕ್ಷಣೆ ಹೊಂದಿದ್ದಾರೆ ಅಂತ ಸಂತೋಷ, ಅಕ್ಕ ರಕ್ಷಣೆ ಹೊಂದಿದ್ದಾರೆ ಅಂತ ಸಂತೋಷ, ನಮ್ಮ ಬೀದಿಯವರೆಲ್ಲ ದೇವರ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಅನ್ನುವಂತಹ ಒಂದು ಖುಷಿ. ದೇವರ ಮಾರ್ಗದಲ್ಲಿ ಇತರರು ನಡೆಯುವುದನ್ನು ನೋಡುವಾಗ ನಮ್ಮ ಹೃದಯದಲ್ಲಿ ಒಂದು ಸಂತೋಷ ಉಂಟಾಗ್ತದೆ. ಇದು ಕೂಡ ಕರ್ತನಲ್ಲಿ ಸಂತೋಷಿಸುವ ಸಂತೋಷ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು 7ನೇ ಅಂಶವಾಗಿ ಇನ್ನೊಂದು ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 44ನೇ ವಚನ.
ಲೂಕ 1:44. ಲೂಕ 1:44 ಓದಿ. ಇಗೋ, ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ, ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ, ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ಹಾಲೆಲೂಯಾ. ನೀನು ಪ್ರೈಸ್ ದಿ ಲಾರ್ಡ್ ಅಂತ ಹೇಳುವಾಗಲೇ ನನ್ನ ಅಂತರ್ಯದಲ್ಲಿ, ಆ ದಿನದಲ್ಲಿ ಅದು ಗರ್ಭದಲ್ಲಿದ್ದ ಕೂಸು ಇವತ್ತು ನಮ್ಮ ಒಳಗಿರುವ ಇನ್ನರ್ ಮ್ಯಾನ್ನಲ್ಲಿ ಒಂದು ಖುಷಿ. ಹಾಲೆಲೂಯಾ. ಇದು ಯಾವ ಸಂತೋಷ ಅಂದರೆ ದೇವರ ಮಕ್ಕಳ ಅನ್ಯೋನ್ಯತೆಯಲ್ಲಿರುವಂಥ ಸಂತೋಷ. ಹಾಲೆಲೂಯಾ. ಈ ಅನ್ಯೋನ್ಯತೆ ಅನ್ನೋದು ಇನ್ನೊಬ್ಬರಲ್ಲಿ ಸಂತೋಷವನ್ನು ಉಂಟು ಮಾಡ್ತದೆ. ಹಾಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಮರಿಯಳು ಎಲಿಜಬೆತ್ತಲನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಎಲಿಜಬೆತ್ತಲಿಗೆ ವಂದನೆ ಮಾಡ್ತಾರೆ. ಅವರ ಭಾಷೆಯಲ್ಲಿ ಹೇಗೆ ಮಾಡಿದ್ರು, ನಾನು ನಮ್ಮ ಸನ್ನಿವೇಶದಲ್ಲಿ ಹೇಳ್ತೀನಿ, ಪ್ರೈಸ್ ದಿ ಲಾರ್ಡ್ ಬ್ರದರ್, ಪ್ರೈಸ್ ದಿ ಲಾರ್ಡ್ ಸಿಸ್ಟರ್ ಅಂತ ಹೇಳಿದ ತಕ್ಷಣವೇ ಅಯ್ಯೋ ಇವನು ಬೇರೆ ಬಂದ್ಬಿಟ್ನಲ್ಲಪ್ಪ, ಆ ರೀತಿ ಆಗಲಿಲ್ಲ. ಖುಷಿ ಉಂಟಾಯ್ತಂತೆ, ಅಂತರ್ಯದಲ್ಲಿ ಉಲ್ಲಾಸ. ಹಲ್ಲೆಲೂಯಾ. ಆಕೆ ಹೆಣ್ಣು ಹೇಳ್ತಾಳೆ, ನನ್ನ ಗರ್ಭದಲ್ಲಿ ಕೂಸು ಏನಾಯಿತು, ಉಲ್ಲಾಸದಿಂದ ಹಾರಾಡಿತು. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಮ್ಮಿ ಡ್ಯಾಡಿ ಎಲ್ಲಾದರೂ ದೂರಿಗೆ ಹೋಗ್ಬಿಟ್ಟು 1 ದಿನ 2 ದಿನ ಇಲ್ಲ ಅಂದರೆ ಅವ್ರು ಬಂದ ತಕ್ಷಣ ಆ ಮಗುಗೆ ಎಷ್ಟು ಖುಷಿ ಆಗ್ತದೆ. ಮಮ್ಮಿ ಬಂದರು, ಎಷ್ಟು ಅವರು ಸಂತೋಷನ ಹಿಡಿದು ಮಡಗಲಿಕ್ಕೆ ಆಗೋದೇ ಇಲ್ಲ, ಅದನ್ನು ಹಿಡಿಲಿಕ್ಕೆ ಆಗೋದಿಲ್ಲ. ಅಷ್ಟು ಖುಷಿ, ಕುಣಿದಾಡ್ತಾರೆ, ಸೋಫಾ ಮೇಲೆ ಹತ್ಕೊಂಡು ಕುಣಿತಾರೆ. ಚಿಕ್ಕ ಮಕ್ಕಳು ನೀವು ನೋಡಿರ್ತೀರಿ. ಮಮ್ಮಿ ಬಂದರು, ಡ್ಯಾಡಿ ಬಂದರು. ಓ ಹಲ್ಲೆಲೂಯಾ. ಸೊ ನಿಮ್ಮ ಆಗಮನ, ನಿಮ್ಮ ಪ್ರೆಸೆನ್ಸ್ ಅಲ್ಲಿ ಏನೋ ಒಂದು ಸಂತೋಷವನ್ನು ತರ್ತಾ ಇದೆ. ದೇವರ ಮಕ್ಕಳ ಪರಸ್ಪರ ಅನ್ಯೋನ್ಯತೆ, ದೇವರ ಮಕ್ಕಳು ಒಟ್ಟಾಗಿ ಸೇರುವುದರಲ್ಲಿ ಅಲ್ಲಿ ಏನೋ ಒಂದು ಆನಂದ. ಸಭೆಯಾಗಿ ಕೂಡುವಾಗ ಏನೋ ಒಂದು ಆನಂದ ರೀ. ಅದಕ್ಕೆ ಭಾನುವಾರ ಆರಾಧನೆ, ಸಭೆ ಮಕ್ಕಳು ಕೂಡಲಿಕ್ಕೆ ಅವಕಾಶ ಇಲ್ಲ ಅನ್ನೋದೇ ದೊಡ್ಡ ಒಂದು ಚಿಂತೆ. ಈ ಕೊರೋನಾ ಬಂದಿದೆ ಅನ್ನೋದಕ್ಕಿಂತ ದೇವರ ಮಕ್ಕಳಿಗೆ ಸಭೆಯಾಗಿ ಸೇರೋಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವುದೇ ಒಂದು ದೊಡ್ಡ ಚಿಂತೆ. ಯಾಕಂದರೆ ಸಭೆಯಾಗಿ ಕೂಡುವಾಗ ಬರುವಂಥ ಉತ್ಸಾಹ, ಹುಮ್ಮಸ್ಸು, ಚೈತನ್ಯ ಈ ಲೋಕದ ಎಲ್ಲ ಹೋರಾಟವನ್ನು ಜಯಿಸುವಂತೆ ಮಾಡ್ತದೆ. ಹಲ್ಲೆಲೂಯಾ. ವಾರವಿಡೀ ಲೋಕದ ಕೆಲಸ ಕಾರ್ಯಗಳಲ್ಲಿ ಜಂಜಾಟದಲ್ಲಿ ಇರುವಂಥ ದೇವರ ಮಕ್ಕಳು ಒಂದು ದಿನ ದೇವ ಮಕ್ಕಳ ಅನ್ಯೋನ್ಯತೆಯಲ್ಲಿ ಕೂಡಿ ಬರುವಾಗ ಹೊಸ ಎನರ್ಜಿಯನ್ನು ಪಡ್ಕೊಂಡು ಮುಂದಿನ ವಾರಕ್ಕೆ ಬೇಕಾದಷ್ಟು ಬ್ಯಾಟ್ರಿ ರೀಚಾರ್ಜ್ ಮಾಡಿಕೊಂಡು ಹೋಗುವಂಥದ್ದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಅದರಿಂದಾಗಿ ಏನೇ ನಾವು ಆನ್ಲೈನ್ನಲ್ಲಿ ಮಾಡಿದ್ರೂ ಸಹ ನಾವು ಒಬ್ಬರನ್ನೊಬ್ಬರು ಮುಖ ನೋಡ್ತಾ ಇಲ್ಲ. ನನ್ನ ಮುಖ ನೀವು ನೋಡ್ತಾ ಇದ್ದೀರಿ, ಆದರೆ ನೀವೆಲ್ಲ ನನಗೆ ಕಾಣ್ತಾ ಇಲ್ಲ. ನಾನೇ ಇಮ್ಯಾಜಿನ್ ಮಾಡ್ಕೋಬೇಕು ಏನಂತ, ನೀವೆಲ್ಲ ಟಿ ವಿ ಮುಂದೆನೋ ಅಥವಾ ಮೊಬೈಲ್ ಮುಂದೆನೋ ಕೂತ್ಕೊಂಡು ನನ್ನ ಜೊತೆ ಸೇರಿ ದೇವ್ರನ್ನ ಆರಾಧನೆ ಮಾಡ್ತೀರಿ ಅಂತ ನಾನು ಇಮ್ಯಾಜಿನ್. ಒಬ್ಬರು ಹೇಳ್ತಾ ಇದ್ರು, ಇದು ಆನ್ ಮಾಡಿಟ್ಬಿಟ್ಟು ನನ್ನ ಕೆಲಸ ಎಲ್ಲ ಮುಗಿಸ್ಕೊತೀನಿ ಅಂತ ಹೇಳಿದ್ರು. ಪ್ರಯೋಜನ ಏನಿದೆ? ಆನ್ ಮಾಡಿಟ್ಬಿಟ್ಟು ಕೆಲಸ ನಮ್ಮ ಜೊತೆ ಸೇರಿ ನೀವು ಕೂಡ ಆರಾಧನೆ ಮಾಡಬೇಕು. ಈಗ ಬೇರೆ ದಾರಿ ಇಲ್ಲ. ಸಹೋದರರೆಲ್ಲ ಒಟ್ಟಾಗಿ ಸೇರಲಿಕ್ಕೆ, ದೇವ್ರ ಮಕ್ಕಳು ಒಟ್ಟಾಗಿ ಸೇರಲಿಕ್ಕೆ ನಮಗೆ ಈಗ ನಿರ್ಬಂಧ ಇರೋದರಿಂದ ನಾವು ಆನ್ಲೈನಲ್ಲೇ ಅಲ್ಲೆಲ್ಲಿ ಸೇರ್ತೀವಿ. ಇದೊಂದು ಇಮ್ಯಾಜಿನರಿ ಒಂದು ನಮ್ಮ ಮೈಂಡಲ್ಲಿ ಒಂದು ದೃಢ ಮನಸ್ಸು ಮಾಡ್ಕೊಂಡು ದೇವ್ರ ಮಕ್ಕಳೆಲ್ಲ ಇದ್ದಾರೆ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ನಾವು ಆರಾಧನೆ ಮಾಡ್ತಾಯಿದ್ದೀವಿ. ಈ ಎಲೆಕ್ಟ್ರಾನಿಕ್ ಮೀಡಿಯಾ ಇಷ್ಟಾದರೂ ನಮಗೆ ಉಪಯೋಗ ಆಗ್ತಾಯಿದೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆದರೆ ಏನೇ ಇದ್ದರೂ ದೇವ್ರ ಮಕ್ಕಳು ಒಟ್ಟಾಗಿ ಸೇರಿ ಸ್ತೋತ್ರ ಮಾಡಿ ಆರಾಧನೆ ಮಾಡಿದಾಗ ಒಬ್ಬರೊಬ್ಬರು ಮುಖ ನೋಡಿ ಸ್ವಲ್ಪ ಟ್ಯೂಬ್ಲೈಟ್ ತೋರಿಸ್ದಂಗೆ ಆಗೋದಿಲ್ಲ. ಹಾಲೆಲ್ಲಿ ಪ್ರೈಸ್ ದಿ ಲಾರ್ಡ್ ಸಿಸ್ಟರ್, ಪ್ರೈಸ್ ದಿ ಲಾರ್ಡ್ ಬ್ರದರ್, ಚೆನ್ನಾಗಿದ್ದೀರಾ? ಅಕ್ಕ ಚೆನ್ನಾಗಿದ್ದಾರಾ? ಅಮ್ಮ ಚೆನ್ನಾಗಿದ್ದಾರಾ? ಹಿಂಗೆ ನಡೀತಾ ಇದೆ ನಿಮ್ಮ ಕೆಲಸ ಕಾರ್ಯಗಳು? ಸೊ ಈ ಒಬ್ರಿಗೊಬ್ರು ಈ ಭೇಟಿ ಇದೆ ನೋಡ್ರಿ. ಸೊ ಇದರಲ್ಲಿ ಏನೋ ಒಂದು ಚೈತನ್ಯ, ಒಂದು ಎನರ್ಜಿ, ಒಂದು ಬೂಸ್ಟ್, ಒಂದು ಉತ್ಸಾಹ, ಒಂದು ಹುಮ್ಮಸ್ಸು ಇದೆ ರೀ. ಇದನ್ನು ರುಚಿ ನೋಡಿದವ್ರಿಗೆ ಮಾತ್ರ ಗೊತ್ತು. ಹಲ್ಲೆಲೂಯಾ. ಅದಕ್ಕೆ ನಾವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನದಲ್ಲಿ ಓದ್ತೀವಿ, ಈ ಸಹೋದರ ಅನ್ಯೋನ್ಯತೆಯನ್ನು ಅವ್ರು ಎಡಬಿಡದೆ ಮಾಡ್ತಾಯಿದ್ರಂತೆ, ಇವುಗಳಲ್ಲಿ ನಿರತರಾಗಿದ್ದರು ಅಂತ ವಾಕ್ಯ ಹೇಳ್ತದೆ. ಸಹೋದರ 2ನೇ ಅಧ್ಯಾಯ 42ನೇ ವಚನ ನಿಧಾನಕ್ಕೆ ಓದಿ. ಈ ಸಹೋದರ ಅನ್ಯೋನ್ಯತೆಯಲ್ಲಿ ನಿರತರಾಗಿದ್ದರು ಅಂತ ಏನರ್ಥ? ಏನರ್ಥ? ಯಾವಾಗಲೂ ಅದರಲ್ಲೇ ಇರೋದು, ಏನಾದರೂ ಕೆಲಸ ಕಾರ್ಯಗಳು ಮಾಡೋದು, ಮತ್ತೆ ಬಂದು ಸಹೋದರಲ್ಲ ಒಟ್ಟಾಗಿ ಸೇರೋದು. ನೀವು ಅಪೊಸ್ತಲರ ಕೃತ್ಯಗಳನ್ನು ನೀವೇನಾದರೂ ಇನ್ನೊಂದು ಹೆಸರು ಕೊಡಿ ಪಾಸ್ಟ್ರೆ ಅಂತ ಹೇಳಿದ್ರೆ ಅನ್ಯೋನ್ಯತೆಯ ಪುಸ್ತಕ ಅಂತ ಕೊಡ್ಬೋದು ನೀವು.
ಎಲ್ಲಿ ನೋಡಿದ್ರಲ್ಲಿ ದೇವಜನರು ಅನ್ಯೋನ್ಯವಾಗಿ ಒಟ್ಟಾಗಿ ಸೇರ್ತಾಯಿದ್ರು. ಅವ್ರನ್ನ ಬೈದು ಇನ್ನು ಯೇಸು ಸ್ವಾಮಿ ಹೆಸರೇ ಹೇಳಬಾರ್ದು ಅಂತ ಹೇಳಿ ಬೈದು ಕಳಿಸಿದ್ರು ಸಹ ಮತ್ತೆ ಹೋಗಿ ಅನ್ಯೋನ್ಯವಾಗಿ ಸೇರಿಕೊಳ್ತಾ ಇದ್ರು. ಯಾಕಂದರೆ ಅವ್ರಿಗೆ ಅನ್ಯೋನ್ಯತೆ ಬಿಟ್ಟು ಇರೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಅವ್ರಿಗೊಂದು ಖುಷಿ ಇತ್ತು, ಅವ್ರಿಗೊಂದು ಎನರ್ಜಿ ಇತ್ತು, ಅವ್ರಿಗೊಂದು ಬೂಸ್ಟ್ ಇತ್ತು. ಹಾಲೆಲೂಯಾ. ಎಲಿಜಬೆತ್ತಲ್ನ ಭೇಟಿ ಮಾಡಿದಾಗ ಪ್ರೈಸ್ ದ ಲಾರ್ಡ್ ಎಲಿಜಬೆತ್ ಅಂದ ತಕ್ಷಣ ಅಂತರದಲ್ಲಿ ಏನು ಖುಷಿ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ದೇವರ ಮಕ್ಕಳ ಈ ಅನ್ಯೋನ್ಯತೆ ಅನ್ನೋದು ಅಷ್ಟು ಖುಷಿ. ಪ್ರೈಸ್ ದ ಲಾರ್ಡ್. ದೇವಜನರ ನೋಡಿ ಅವರ ಅನುಭವಗಳನ್ನ ಹೆಂಗೆ ಹೇಳ್ತಾರೆ ಅಂತ ಹೇಳಿ ಯೋಹಾನ 2 ಯೋಹಾನ 1ನೇ ಅಧ್ಯಾಯ 12-13 ಓದಿ. ಅಧ್ಯಾಯ ಇರೋದು ಅದರಲ್ಲಿ 2 ಯೋಹಾನ 1:12. ನಿಮಗೆ ಬರೆಯುವುದಕ್ಕೆ ನನಗೆ ಅನೇಕ ಸಂಗತಿಗಳಿದ್ದರು, ಬರೆಯುವುದಕ್ಕೆ ಅನೇಕ ಸಂಗತಿಗಳಿದ್ದರು, ಅವುಗಳನ್ನು ಮಸಿಯಿಂದ ಕಾಗದದ ಮೇಲೆ ಬರೆದು ತಿಳಿಸುವುದಕ್ಕೆ ನನಗೆ ಮನಸ್ಸಿಲ್ಲ. ನಾನು ನಿಮ್ಮ ಬಳಿಗೆ ಬಂದು ನಿಮ್ಮ ಸಂಗಡ ಮುಖಾಮುಖಿಯಾಗಿ ಮಾತನಾಡುವೆನೆಂದು ನಿರೀಕ್ಷಿಸುತ್ತೇನೆ. ಆಗ ನಿಮ್ಮ ಸಂತೋಷವು ಪರಿಪೂರ್ಣವಾಗುವುದು. ಹಾಲೆಲೂಯಾ. ನಿಮ್ಮ ಸಂತೋಷವು ಪರಿಪೂರ್ಣ ಆಗುವುದು. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಆನ್ಲೈನ್ನಲ್ಲಿ ಮಾತಾಡೋದ್ರಲ್ಲಿ ನನಗೆ ಅಷ್ಟೇನು ಇಷ್ಟ ಇಲ್ಲ. ಆದರೆ ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಾವು ಸಭೆಯಾಗಿ ದೇವರ ಮಕ್ಕಳಾಗಿ ಅನ್ಯೋನ್ಯವಾಗಿ ಸೇರಿ ನಿಮ್ಮ ಜೊತೆ ಹಂಚಿಕೊಳ್ಳುವಾಗ ಅದರಲ್ಲಿರುವಂಥ ಸಂತೋಷನೇ ಬೇರೆ. ಹಾಲೆಲೂಯಾ. ದೇವರ ಮಕ್ಕಳ ಈ ಅನ್ಯೋನ್ಯತೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೋಡಿ. ಆಗ ನಿಮ್ಮ ಸಂತೋಷವು ಏನಾಗುವುದು? ಪರಿಪೂರ್ಣವಾಗುವುದು. ಹಾಲೆಲೂಯಾ. ಎಲ್ಲೋ ದೂರದಲ್ಲಿ ಇದ್ಕೊಂಡು ಮಾತನಾಡುವುದು ಓಕೆ, ಬೇರೆ ದಾರಿ ಇಲ್ಲದ ಸಂದರ್ಭಕ್ಕೆ. ಆದರೆ ಈ ನೇರ ಭೇಟಿ ಇದೆ ನೋಡ್ರಿ, ಅದರ ಟೇಸ್ಟೇ ಬೇರೆ, ಅದರ ಪ್ರಭಾವನೇ ಬೇರೆ, ಅಲ್ಲಿರುವಂತಹ ಎನ್ಕರೇಜ್ಮೆಂಟೇ ಬೇರೆ, ಅದರಲ್ಲಿರುವಂತಹ ಸಂತೋಷವೇ ಬೇರೆ. ಹಾಲೆಲೂಯಾ. ಪೌಲನು ಅದನ್ನು ಅನುಭವಿಸಿ ಹೇಳ್ತಾ ಇದ್ದಾನೆ. ನಾನು ಎಲ್ಲೋ ದೂರದಲ್ಲಿ ಇದ್ಕೊಂಡು ಪೇಪರಲ್ಲಿ ಬರೆದು ನಿಮಗೆ ಕಳಿಸೋದಕ್ಕಿಂತ ನಾನು ನೇರ ಬರ್ತೀನಿ, ಆಗ ನಿಮಗೆ ಸಂತೋಷ ಪರಿಪೂರ್ಣ ಆಗ್ತದೆ. ಹಾಲೆಲೂಯಾ. ಪರಿಪೂರ್ಣ ಆಗ್ತದೆ, ಫುಲ್. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾದರೆ ಅವತ್ತು ಇದ್ದಂತಹ ದೇವ ಜನರು ಸಹ ಈ ದೇವ ಜನರ ಅನ್ಯೋನ್ಯತೆಯಲ್ಲಿದ್ದಂತಹ ಆ ಸಂತೋಷದ ರುಚಿಯನ್ನು ಕಂಡಿದ್ದರು. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನಲ್ಲ 122ನೇ ಕೀರ್ತನೆಯಲ್ಲಿ, 122ನೇ ಕೀರ್ತನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದಾಗ ಏನಾಯ್ತಂತೆ? ಯೆಹೋವನ ಕೀರ್ತನೆ 122:1 ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಅಂತ ಕರೆದಾಗ ನನಗೆ ಬಹಳ ಖುಷಿ ಉಂಟಾಯಿತು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದರೆ ಯೆಹೋವನ ಮಂದಿರದಲ್ಲಿ ಈ ಅನ್ಯೋನ್ಯತೆ ನಮಗೆ ಸಿಗ್ತಾ ಇದೆ, ದೇವರ ಒಂದು ಬಾಂಧವ್ಯ ನಮಗೆ ಸಿಗ್ತಾ ಇದೆ. ಸಭೆಯಾಗಿ ಕೂಡೋಣ ಅಂತ ಹೇಳಿದ್ರೇ ನಮಗೆ ಖುಷಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ 3 ದಿನಗಳ ಉಪವಾಸ ಪ್ರಾರ್ಥನೆಯಲ್ಲಿ 3ನೇ ದಿನ ನನಗೆ ಬಹಳ ದುಃಖ ಏನಂತ ಹೇಳಿದ್ರೆ, ಎಲ್ಲ ಹೊರಟೋಗ್ಬಿಡ್ತಾ ಇದ್ದಾರೆ ಅಂತ ಹೇಳಿ. ಬೇರೆ ದಾರಿ ಇಲ್ಲ, ಸರ್ಕಾರ ಅನೌನ್ಸ್ ಮಾಡಿಬಿಟ್ಟಿದೆ ಯಾರು ಒಟ್ಟಾಗಿ ಸೇರಬಾರ್ದು ಅಂತ ಹೇಳಿ. ಅದರಿಂದ ದಯವಿಟ್ಟು ಎಲ್ಲ ನಿಮ್ಮ ಮನೆಗಳಿಗೆ ಹೋಗ್ಬಿಡ್ರಿ. ಕೆಲವರು ಉಳ್ಕೊಂಡಿದ್ರು, ಮಿಕ್ಕಿದವ್ರೆಲ್ಲ ಹಿಂದಿನ ದಿನವೇ ಹೋಗಿದ್ದರು. ಕೆಲವರು ಉಳ್ಕೊಂಡಿದ್ರಲ್ಲ ಅವ್ರಿಗೆಲ್ಲ ನಿಮ್ಮ ಮನೆಗಳಿಗೆ ಹೋಗ್ಬಿಡಿ ಅಂತ ಹೇಳುವಾಗ ಆ ಮುಖಗಳು ನೋಡಬೇಕು. ಅಯ್ಯೋ ಇದೇನಪ್ಪ, ಇದು ಹಿಂಗಾಗೋಯ್ತಲ್ಲ. ಈ ಅನ್ಯೋನ್ಯತೆ ಇಲ್ಲ ಅಂದರೆ ಎಷ್ಟು ನಮಗೆ ದುಃಖ ಆಗ್ತದೆ. ಯಾಕಂದರೆ ಈ ಅನ್ಯೋನ್ಯತೆಯಲ್ಲಿರುವ ಸಂತೋಷ ರುಚಿ ನೋಡಿದವ್ರಿಗೆ ಗೊತ್ತಿರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಚನವನ್ನು ಕೂಡ ನಾವು ನೋಡೋಣ. ನಾವು 1 ಕೊರಿಂಥ 16ನೇ ಅಧ್ಯಾಯ 17ನೇ ವಚನವನ್ನು ಓದಿ. 1 ಕೊರಿಂಥ 16:17 ಪೌಲನು ಏನು ಹೇಳ್ತಾನೆ? ಸ್ತೆಫನನು, ಪೊರ್ತುನಾತನು, ಅಖಾಯಿಕನು ಬಂದದ್ದರಿಂದ ನನಗೆ ಸಂತೋಷವಾಯಿತು. ಸ್ತೆಫನನು, ಪೊರ್ತುನಾತನು, ಅಖಾಯಿಕನು ಬಂದದ್ದರಿಂದ ನನಗೆ ಸಂತೋಷ ಉಂಟಾಯಿತು. ಹಲ್ಲೆಲೂಯಾ. ದೇವರ ನಾಮಕ್ಕೆ ದೇವರ ಮಕ್ಕಳು ಒಟ್ಟಾಗಿ ಸೇರುವಾಗಲೇ ಅಲ್ಲಿ ಏನೋ ಒಂದು
ಖುಷಿಯನ್ನು, ಆನಂದವನ್ನು, ಪ್ರೋತ್ಸಾಹವನ್ನು ದೇವರಿಟ್ಟಿದ್ದಾನೆ. ಪೌಲನು ಹೇಳ್ತಾ ಇದ್ದಾನೆ, ಈ ದೇವಜನರು ಬಂದದ್ರಿಂದ ನನಗೆ ಸಂತೋಷ ಉಂಟಾಗಿ. ದೇವ ಸೇವಕರಿಗೆ ಆಗಿದ್ದ ಮೇಲೆ ದೇವಜನರಿಗೆ ಇನ್ನೆಂಗಿರಬೇಕು ಯೋಚನೆ ಮಾಡಿರಿ. ದೇವಜನರಾಗಿ ನಾವು ಒಟ್ಟಾಗಿ ಸೇರುವಾಗಲೇ ಅಲ್ಲಿ ಏನೋ ಒಂದು ಸಂತೋಷ ಇದೆ. ಥೆಸಲೋನಿಕದವರಿಗೆ ಬರೆಯುವಾಗ ಪೌಲನು ಹೇಳ್ತಾನೆ, 1 ಥೆಸಲೋನಿಕ 2:17 ಸಹೋದರರೇ, ನಾವಂತೂ ದೇಹದಲ್ಲಿ ಮಾತ್ರ ನಿಮ್ಮನ್ನು ಸ್ವಲ್ಪ ಕಾಲ ಅಗಲಿದರೂ ಹೃದಯದಲ್ಲಿ ಅಗಲದೆ ನಿಮ್ಮ ಮುಖವನ್ನು ನೋಡುವುದಕ್ಕೆ ಅತ್ಯಾಶೆಯಿಂದ ಬಹಳ ಪ್ರಯತ್ನ ಮಾಡುವೆವು. ನೋಡಿ ಏನು ಹೇಳ್ತಾ ಇದ್ದಾನೆ ಅಂದರೆ, ದೇಹದಲ್ಲಿ ಸ್ವಲ್ಪ ಕಾಲ ನಾವು ದೂರದಲ್ಲಿ ಇದ್ದೇವೆ, ಆದರೆ ನಮ್ಮ ಹೃದಯ ಎಲ್ಲ ನಿಮ್ಮ ಮುಖವನ್ನು ನೋಡುವುದಕ್ಕೆ ಅತ್ಯಾಶೆಯಿಂದ ಬಹಳ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಲ್ಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. 18ನೇ ವಚನವನ್ನು ಕೂಡ ಓದಿ. ಯಾಕಂದರೆ ನಿಮ್ಮ ಬಳಿಗೆ ಬರುವುದಕ್ಕೆ ನಮಗೆ ಮನಸ್ಸಿತ್ತು, ಹೇಗೂ ಪೌಲನೆಂಬ ನಾನು 1-2 ಸಾರಿ ಬರುವುದಕ್ಕಿದ್ದೆನು. ನಾನು ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೆ, 1-2 ಸಾರಿ ಬರಲಿಕ್ಕಿದ್ದೆ. ನಿಮ್ಮ ಬಳಿಗೆ ಬರುವುದಕ್ಕೆ ಅತ್ಯಾಸೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ದೇವಜನರನ್ನು ಭೇಟಿ ಮಾಡಲಿಕ್ಕೆ, ದೇವಜನರನ್ನು ಸಂಧಿಸಲಿಕ್ಕೆ, ದೇವಜನರೊಂದಿಗೆ ಅನ್ಯೋನ್ಯತೆಯನ್ನು ಅನುಭವಿಸಲಿಕ್ಕೆ ಅತ್ಯಾಶೆ ಉಂಟಾಗ್ತಾ ಇದೆ ಅಂತೆ, ಖುಷಿ ಉಂಟಾಗ್ತಾ ಇದೆ. ದೇವಜನರು ಒಟ್ಟಾಗಿ ಸೇರುವಾಗಲೇ ಅಲ್ಲಿ ಏನೋ ಒಂದು ಸಂತೋಷ ಇದೆ. ನಮಗೆ ಆ ಆಸೆ ಇದೆ, ಸಭೆಯಾಗಿ ಸೇರಬೇಕು. ಹಲ್ಲೆಲೂಯ. ಈ ಅದರಲ್ಲೂ ಆತ್ಮಿಕದಲ್ಲಿರುವವರಿಗೆ ಈ ಅನ್ಯೋನ್ಯತೆ ಎನ್ನುವುದು ಬಹಳ ಪ್ರಾಮುಖ್ಯ. ಯಾಕಂದರೆ ಇಲ್ಲಿ ಅಪರಿಮಿತವಾದ ಅನಾಯಿಂಟಿಂಗ್ ಇದೆ ರೀ. ದೇವರ ಮಕ್ಕಳು ಒಟ್ಟಾಗಿ ಸೇರುವಾಗಲೇ 133ನೇ ಕೀರ್ತನೆ ನೀವು ಓದಿದ್ರೆ ಅಲ್ಲಿ ಬಹಳ ಸ್ಪಷ್ಟವಾಗಿದೆ ವಾಕ್ಯ. ಇದು ರಮ್ಯವಾಗಿದೆ ಅಂತೆ. ಮೊದಲನೇದಾಗಿ ಒಳ್ಳೆಯದು, ರಮ್ಯವಾಗಿದೆ. ರಮ್ಯ ಅಂತಂದರೆ ಏನರ್ಥ? ಭಾಳ ಚೆನ್ನಾಗಿದೆ ಅಂತ ಅರ್ಥ. ದೇವ್ರ ಮಕ್ಕಳು ಒಟ್ಟಾಗಿ ಸೇರಿದ್ರೇ ಚೆಂದ. ಹಲ್ಲೆಲೂಯ. ಒಟ್ಟಾಗಿ ಸೇರಿದ್ರೇ ಚೆಂದ. ಅದು ಮಾತ್ರ ಅಲ್ಲ, ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟಂತಹ ಅಭಿಷೇಕ ತೈಲದ ಹಾಗೂ ಆ ಅಭಿಷೇಕ ತೈಲ ತುಂಬಿ ತಲೆ ತುಂಬಿ ಅಲ್ಲಿಂದ ಗಡ್ಡದ ಮೇಲೂ, ಗಡ್ಡ ಎಲ್ಲ ಜೇನುಗೂಡಿನಂಗೆ ತುಂಬಿ ಅಲ್ಲಿಂದ ಕೊರಳಪಟ್ಟಿಯ ಮೇಲೂ ಹರಿಯುವ ಶ್ರೇಷ್ಠ ತೈಲದಂತಿದೆ. ಅದು ಮಾತ್ರ ಅಲ್ಲ, ಅದು ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತಿದೆ. ಹಲ್ಲೆಲೂಯ. ಲೈಫೇ ಹಗುರ. ದೇವ್ರ ಮಕ್ಕಳು ಒಟ್ಟಾಗಿ ಸೇರಿದ್ರೇ ಅಲ್ಲಿ ಇರುವಂಥ ಭಾರ ಎಲ್ಲ ಹೊರಬಿಡ್ತದೆ. ಪ್ರೈಸ್ ದ ಲಾರ್ಡ್. ಅಲ್ಲಿ ಆಶೀರ್ವಾದವೂ ಜೀವವೂ ಸದಾಕಾಲವೂ ಇರಬೇಕೆಂದು ಕರ್ತನು ಆಜ್ಞೆ ಮಾಡಿದನಂತೆ. ಎಲ್ಲಿ? ದೇವರ ಮಕ್ಕಳು ಒಟ್ಟಾಗಿ ಸೇರುವ ಈ ಅನ್ಯೋನ್ಯತೆಯಲ್ಲಿ. ಇದನ್ನು ಆದಿ ಸಭೆಯಲ್ಲಿ ದೇವಜನ ರುಚಿ ನೋಡಿಬಿಟ್ರು. ಅದಕ್ಕೆ ನಿಮ್ಮನ್ನು ನೋಡಬೇಕು, ನಿಮ್ಮ ಹತ್ರ ಬರಬೇಕು ಅಂತ ಆಸೆ, ಸಭೆಯಾಗಿ ಕೂಡಿ ಬರಬೇಕು ಅಂತ ಆಸೆ, ದೇವರ ಮಕ್ಕಳು ಒಟ್ಟಾಗಿ ಸೇರಬೇಕೆಂಬ ಆಸೆ. ಅಯ್ಯಯ್ಯೋ ಸೇರಬೇಡಿ ಅಂತ ಹೇಳಿಬಿಟ್ರಲ್ಲಪ್ಪ, ಇನ್ನು ಯಾವಾಗಪ್ಪ? ಒಬ್ಬರು ಅಜ್ಜಿ ಫೋನ್ ಮಾಡ್ತಾರೆ, ಎಂದ ಪಾಸ್ಟ್ರೇ ನಾವೆಲ್ಲ ಬರೋದು? ಎಂದಿಗೆ ನಾವು ಬರೋದು? ಯಾವಾಗ ನಾವು ಬರೋದು? ನಮಗೆ ಯಾವಾಗ ಅನುಮತಿ ಕೊಡ್ತೀರಿ ಅನ್ಯೋನ್ಯತೆಗೆ? ಹಲ್ಲೆಲೂಯ. ಯಾಕಂದರೆ ಈ ಅನ್ಯೋನ್ಯತೆ ಅಂದ್ರೇ ಅಲ್ಲಿ ಏನೋ ಒಂದು ಸಂತೋಷ ಇದೆ. ಒಂದು ಭಾನುವಾರ ಒಂದು ಅನ್ಯೋನ್ಯತೆ ಮಿಸ್ ಮಾಡಿಬಿಟ್ರೆ ಆ ವಾರ ಇಡೀ ಡಲ್ಲಾಗಿರ್ತದೆ, ಡ್ರೈ ಆಗಿರ್ತದೆ. ನಿಜವಾದ ಆತ್ಮಿಕ ಚೈತನ್ಯ ಅದನ್ನು ರುಚಿ ನೋಡಿದವರಿಗೆ ಮಾತ್ರವೇ ಗೊತ್ತು. ಪೌಲನು ಮುಂದುವರಿಸಿ ಏನು ಹೇಳ್ತಾರೆ ನೋಡ್ರಿ. 1 ಥೆಸಲೋನಿಕ 3ನೇ ಅಧ್ಯಾಯ 16ನೇ ವಚನದಲ್ಲಿ, ಇಲ್ಲ 3 ಅಲ್ಲ, ಒಂದು ನಿಮಿಷ, 3:10-11 ಓದ್ರಿ. 1 ಥೆಸಲೋನಿಕ 3:10. ನಿಮ್ಮ ಮುಖವನ್ನು ನೋಡುವುದಕ್ಕೂ ನಿಮ್ಮ ನಂಬಿಕೆಯ ಕೊರತೆಗಳನ್ನು ನೀಗುವುದಕ್ಕೂ ನಮಗೆ ಅನುಕೂಲವಾಗಬೇಕೆಂದು ನಾವು ಹಗಲಿರುಳು ದೇವರನ್ನು ಅತ್ಯಂತವಾಗಿ ಬೇಡುವವರಾಗಿದ್ದೇವೆ. ನಮ್ಮ ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸುವು ನಮಗೆ ನಿಮ್ಮ ಬಳಿಗೆ ಬರುವುದಕ್ಕೆ ಮಾರ್ಗವನ್ನು ಸರಾಗ ಮಾಡಲಿ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏನು ಹೇಳ್ತಾ ಇದೆ? ನಿಮ್ಮ ಮುಖವನ್ನು ನೋಡುವುದಕ್ಕೂ ನಿಮ್ಮ ನಂಬಿಕೆಯ ಕೊರತೆಗಳನ್ನು ನೀಗುವುದಕ್ಕೂ, ನಿಮಗೆ ಸ್ವಲ್ಪ ಉಪದೇಶ ಮಾಡಿ ನಿಮಗೆ ನಂಬಿಕೆಯನ್ನು ಹೆಚ್ಚಿಸಲಿಕ್ಕೂ ಅನುಕೂಲ ಆಗಬೇಕೆಂದು ನಾವು ಹಗಲಿರಲು ದೇವರನ್ನು ಅತ್ಯಂತವಾಗಿ ಬೇಡುವವರಾಗಿದ್ದೇವೆ. ಹಲ್ಲೆಲೂಯ. ಹಗಲಿರಲು ಬೇಡ್ತಾ ಇದ್ದಾನಂತೆ. ಹಲ್ಲೆಲೂಯ. ಏನಂತ ಬೇಡ್ತಾ ಇದ್ದಾನೆ? ಯಾವಾಗ ಹೋಗೋದು, ಯಾವಾಗ ನನ್ನ ಜನರ ಜೊತೆ ಬೆರೀಲಿಕ್ಕೆ ಅವಕಾಶ ಸಿಗುತ್ತೆ, ಯಾವಾಗ ಸಭೆಯಾಗಿ ಒಟ್ಟಾಗಿ ಸೇರಲಿಕ್ಕೆ, ಯಾವಾಗ ದೇವರ ವಾಕ್ಯ ಅವ್ರ ಜೊತೆ ಹಂಚಿ ಅವರ ನಂಬಿಕೆಯನ್ನು ಬಲಪಡಿಸ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ನೋಡಿ,
ಅದೇ 1 ಥೆಸಲೋನಿಕ 3ನೇ ಅಧ್ಯಾಯ 6ನೇ ವಚನದಲ್ಲಿ. ಆದರೆ ತಿಮೋಥೆಯನು ಈಗಲೇ ನಮ್ಮ ಬಳಿಗೆ ಬಂದು ನಿಮ್ಮ ವಿಶ್ವಾಸ ಪ್ರೀತಿಗಳ ವಿಷಯವಾಗಿ ಶುಭ ವರ್ತಮಾನವನ್ನು ಹೇಳಿ ನೀವು ನಮ್ಮನ್ನು ಯಾವಾಗಲೂ ಚೆನ್ನಾಗಿ ಜ್ಞಾಪಕ ಮಾಡಿಕೊಂಡು ನಾವು ನಿಮ್ಮನ್ನು ಹೇಗೋ ಹಾಗೆಯೇ ನೀವು ನಮ್ಮನ್ನು ನೋಡುವುದಕ್ಕೆ ಅಪೇಕ್ಷಿಸುತ್ತಿರಬೇಕೆಂಬುದನ್ನು ತಿಳಿಸಿದ್ದಾರೆ. ನೀವು ನಮ್ಮನ್ನು ನೋಡುವುದಕ್ಕೆ ಅಪೇಕ್ಷಿಸುತ್ತಿರಬೇಕು ಅಂತ ನಮಗೆ ಗೊತ್ತಾಗಿದೆ. ತಿಮೋಥೆಯನ ಮೂಲಕ ನಮ್ಗೆ ಅಪೇಕ್ಷಿಸುತ್ತೀರೆಂಬುದನ್ನು ತಿಳಿಸಿದ್ದಾನೆ. ಹಾಲೆಲೂಯ. ನಾವು ನಿಮ್ಮನ್ನು ನೋಡಬೇಕು ಅಂತ ಹೇಗೆ ಆಸೆ ಪಡ್ತಾ ಇದ್ದೀವೋ ಅದೇ ರೀತಿ ನೀವು ಸಹ ನಮ್ಮನ್ನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀರಿ. ಇದನ್ನು ಹೇಳ್ತಾ ಇದ್ದಾನೆ 6ನೇ ವಚನದ ಮುಂದಿನ ಭಾಗದಲ್ಲಿ. ಶುಭ ವರ್ತಮಾನ. ಯಾವುದು ಶುಭ ವರ್ತಮಾನ ಅಂತೆ? ನಮ್ಮನ್ನು ನೋಡಬೇಕು ಅಂತ ನೀವು ಆಸೆ ಪಡ್ತಾ ಇದ್ದೀರಲ್ಲ, ನಿಮ್ಮನ್ನು ನೋಡಬೇಕು ಅಂತ ನಾವು ಹೇಗೆ ಆಸೆ ಪಡ್ತಾ ಇದ್ದೀವೋ ಅದೇ ರೀತಿ ನಮ್ಮನ್ನು ನೋಡಬೇಕು ಅಂತ ನೀವು ಆಸೆ ಪಡ್ತಾ ಇದ್ದೀರಲ್ಲ, ಈ ಅನ್ಯೋನ್ಯತೆಯನ್ನು ಆಸೆ ಪಡ್ತಾ ಇದ್ದೀರಲ್ಲ. ದಿಸ್ ಈಸ್ ಗುಡ್ ನ್ಯೂಸ್, ದಿಸ್ ಈಸ್ ಖುಷಿ ನ್ಯೂಸ್. ಹಾಲೆಲೂಯ. ಶುಭ ವರ್ತಮಾನ ಅನ್ನುವ ಜಾಗದಲ್ಲಿ ಕೆಲವೊಂದು ಭಾಷಾಂತರ, ಇಂಗ್ಲೀಷ್ ಭಾಷಾಂತರದಲ್ಲಿ ಗ್ಲ್ಯಾಡ್ ಟೈಡಿಂಗ್ಸ್ ಅಂದರೆ ಸಂತೋಷದ ಸುದ್ದಿ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಹಾಲೆಲೂಯ. ಸಂತೋಷದ ಸುದ್ದಿ. ಏನದು ಸಂತೋಷದ ಸುದ್ದಿ? ನಾವು ನಿಮ್ಮನ್ನು ನೋಡಬೇಕಂತ ಆಸೆ ಪಡ್ತಾ ಇದ್ದೀವಲ್ಲ, ಅದೇ ರೀತಿ ನೀವು ನಮ್ಮನ್ನು ನೋಡಬೇಕಂತ ಆಸೆ ಪಡ್ತಾ ಇದ್ದೀರಿ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಈ ಆಸೆ, ಒಬ್ಬರನ್ನೊಬ್ಬರು ಭೇಟಿ ಆಗಬೇಕು, ದೇವರ ಮಕ್ಕಳು ಅನ್ಯೋನ್ಯವಾಗಿರಬೇಕು, ಸಭೆಯಾಗಿ ಕೂಡಿ ಬರಬೇಕೆಂಬ ಈ ಆಸೆ ಯಾಕೆ ಉಂಟಾಯಿತು ಅಂತಂದರೆ ಅದರಲ್ಲಿ ಏನೋ ಒಂದು ಉತ್ಸಾಹ, ಹುಮ್ಮಸ್ಸು, ಚೈತನ್ಯ ಅದರಲ್ಲಿ ಇದೆ. ಹಾಲೆಲೂಯ. ರೋಮಪುರದವರಿಗೆ ಪೌಲನು ಬರೆಯುವಾಗ 15ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳ್ತೇನೆ. ರೋಮಪುರ 15 22ರಿಂದ 24ರವರೆಗೆ. ರೋಮಾಪುರ 15:22. ಈ ಕಾರಣದಿಂದ ನಿಮ್ಮ ಬಳಿಗೆ ಬರುವುದಕ್ಕೆ ನನಗೆ ಅನೇಕಾವರ್ತಿ ಅಭ್ಯಂತರವಾಯಿತು. ನಿಮ್ಮ ಬಳಿಗೆ ಬರಬೇಕಂತ ಆಸೆ ಇತ್ತು, ಆದರೆ ಅನೇಕಾವರ್ತಿ ಅಭ್ಯಂತರ ಆಯಿತು, ಅಡ್ಡಿ ಆಗ್ಬಿಡ್ತು. ಆದರೆ ಇನ್ನು ಮೇಲೆ ಈ ಪ್ರಾಂತ್ಯಗಳಲ್ಲಿ ನನಗೆ ಅನುಕೂಲವಿಲ್ಲದ್ದರಿಂದಲೂ ನಿಮ್ಮ ಬಳಿಗೆ ಬರುವುದಕ್ಕೆ ಅನೇಕ ವರ್ಷಗಳಿಂದ ಅಭಿಲಾಷೆ ಇರುವುದರಿಂದಲೂ ನಾನು ಸ್ಪೇನ್ ದೇಶಕ್ಕೆ ಹೋಗುವಾಗ ನನ್ನ ಮಾರ್ಗದಲ್ಲಿ ನಿಮ್ಮ ದರ್ಶನವನ್ನು ಮಾಡಬೇಕೆಂಬ ಅಭಿಪ್ರಾಯ ಉಂಟು. ಹಲ್ಲೆಲೂಯ. ನೋಡಿ, ಇನ್ನು ಮೇಲೆ ಈ ಪ್ರಾಂತ್ಯದಲ್ಲಿ ನನಗೆ ಅನುಕೂಲವಿಲ್ಲದ್ದರಿಂದ, ಅನುಕೂಲ ಇಲ್ಲ, ಏನು ಮಾಡೋದು? ಸ್ಪೇನ್ಗೆ ಹೋಗ್ತೇನಲ್ಲ, ಸ್ಪೇನ್ ದೇಶಕ್ಕೆ ಹೋಗ್ತೇನಲ್ಲ, ಆವಾಗಲಾದರೂ ನಿಮ್ಮನ್ನು ನೋಡ್ಬಿಟ್ಟು ಹೊರಟೋಗ್ಬಿಡೋಣ ಅಂದ್ಕೊಂಡಿದ್ದೀನಿ. ಹಲ್ಲೆಲೂಯ. ಹೇಗಾದರೂ ಒಂದು ಅವಕಾಶ ಸಿಗುತ್ತಾ? ಹೇಗಾದರೂ ದೇವರ ಮಕ್ಕಳು ಒಟ್ಟಾಗಿ ಸೇರ್ಲಿಕ್ಕೆ ಒಂದು ಅವಕಾಶ ಸಿಗುತ್ತಾ? ಇದು ದೇವರ ಮಕ್ಕಳಲ್ಲಿರುವಂತಹ ಒಂದು ಅನುಭವ, ಆಸೆ. ಯಾಕೆ ಆಸೆ? ಅಲ್ಲಿ ಏನೋ ಒಂದು ಸಂತೋಷ ಇದೆ. ಅದಕ್ಕೆ ಯೇಸು ಸ್ವಾಮಿ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ. ಯೋಹಾನ 15:11-12 ಓದುವ. ಯೋಹಾನ 15:11. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಹಲ್ಲೆಲೂಯ. ನನ್ನಲ್ಲಿರುವ ಆನಂದ ನಿಮ್ಮಲ್ಲಿರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಏನಂತ ಹೇಳಿದಾರಂತೆ? ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಓದಿ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ. ಸಾಕು ನಿಧಾನಕ್ಕೆ ಮೇಲೆ ಓದ್ಕೊಳ್ರಿ. ಓಕೆ. ನನ್ನಲ್ಲಿರುವ ಆನಂದ ನಿಮ್ಮಲ್ಲಿರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದು. ಅಂದರೆ ದೇವರ ಮಕ್ಕಳು ಪರಸ್ಪರ ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ, ಐಕ್ಯತೆಯಿಂದ ಇರುವಾಗ ಅಲ್ಲಿ ಆನಂದ ಸಿಗ್ತದಂತೆ. ಆ ಆನಂದ ಪರಿಪೂರ್ಣವಾಗ್ತದೆ. ಕ್ರಿಸ್ತನ ಆನಂದ ಸಿಗ್ತದೆ. ಆ ಆನಂದ ಏನಾಗ್ತದೆ? ಪರಿಪೂರ್ಣ ಆಗ್ತದೆ. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ. ಆನಂದ ನಮಗೆ ಸಿಗ್ತದೆ, ಸಂತೋಷ ನಮಗೆ ಸಿಗ್ತದೆ. ಆ ಸಂತೋಷ ನಾವು ಪರಸ್ಪರ ಅನ್ಯೋನ್ಯವಾಗಿರುವಾಗ ಪರಿಪೂರ್ಣ ಆಗ್ತದೆ. ಕ್ರಿಸ್ತನನ್ನು ಅಂಗೀಕಾರ ಮಾಡುವಾಗ ಕ್ರಿಸ್ತನ ಸಂತೋಷ ಸಿಗ್ತದೆ. ನಾವು ಪರಸ್ಪರ ಅನ್ಯೋನ್ಯವಾಗಿರುವಾಗ ಆ ಸಂತೋಷ ಪರಿಪೂರ್ಣ ಆಗ್ತದೆ. ಹಲ್ಲೆಲೂಯ. ಇವತ್ತು ದೇವರ ಮಕ್ಕಳ ಪರಸ್ಪರ ಅನ್ಯೋನ್ಯತೆ, ದೇವರ ಮಕ್ಕಳ ಅನ್ಯೋನ್ಯತೆ ಒಂದು ಸಂತೋಷವನ್ನು ತರ್ತಾ ಇದೆ.
ದೇವ ಜನರು ಅದನ್ನು ಅನುಭವಿಸಿದರು. ಹಲ್ಲೆಲೂಯ. ಎಲಿಜಬೆತ್ತಲನ್ನು ಮರಿಯಳು ಭೇಟಿ ಮಾಡಿದಾಗಲೇ ಆ ಸಂತೋಷದ ಅನುಭವ ಎಲಿಜಬೆತ್ತಲಿಗಾಯಿತು. ಪೌಲನಿಗೆ ಈ ರುಚಿ ಇರೋದ್ರಿಂದಲೇ ನಿಮ್ಮನ್ನು ನೋಡಬೇಕಂತ ತವಕಿಸ್ತಾ ಇದ್ದೀನಿ, ನಿಮ್ಮ ಬಳಿಗೆ ಬರಲಿಕ್ಕೆ ಆಸೆ ಪಡ್ತಾ ಇದ್ದೀನಿ. ಇಲ್ಲಿ ಬರಲಿಕ್ಕೆ ಅವಕಾಶ ಸಿಗ್ತಿಲ್ಲ, ಆ ಪಕ್ಕದ ದೇಶಕ್ಕೆ ಹೋಗುವಾಗಲಾದರೂ ನಿಮ್ಮನ್ನು ನೋಡ್ಬಿಟ್ಟು ಹೊರಟೋಗ್ಬಿಡೋಣ ಅಂದ್ಕೊಂಡಿದ್ದೀನಿ. ಹೀಗೆಲ್ಲ ಅವರ ತವಕವನ್ನು, ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಕ್ಕಳ ಈ ಅನ್ಯೋನ್ಯತೆಯಲ್ಲಿ ನಮಗೆ ಸಂತೋಷ ಇದೆ. ಅದನ್ನು ನಾವು ರುಚಿ ನೋಡುವಂತೆ ದೇವರು ನಮಗೆ ಕೃಪೆ ಕೊಡಲಿ. ಇವತ್ತು ಅನೇಕರಿಗೆ ಇದರ ರುಚಿ ಇಲ್ಲ, ಅಭಿರುಚಿ ಇಲ್ಲ. ಯಾಕಂದರೆ ಈ ಅನ್ಯೋನ್ಯತೆಯಲ್ಲಿ ಅವರು ಸಕ್ರಿಯವಾಗಿ ತೊಡಗಿಸ್ಕೊಳ್ಳದೆ ಇರೋದರಿಂದ ಅದರ ಬಗ್ಗೆ, ಅದರ ವಿಚಾರದಲ್ಲಿ ಅವ್ರಿಗೆ ಅಭಿರುಚಿ ಇಲ್ಲ. ಅಭಿರುಚಿ ಇಲ್ಲದೆ ಇರೋದರಿಂದಾಗಿ ಇದರ ಬಗ್ಗೆ ಅವ್ರಿಗೆ ಕಾಳಜಿನೂ ಇಲ್ಲ. ಆರಾಧನೆ ನಡೆದ್ರೇನು, ನಡೆದಿದ್ರೇನು, ಸಭೆಯಾಗಿ ಕೂಡಿದ್ರೇನು, ಕೂಡಲಿಲ್ಲ ಅಂದ್ರೇನು. ನೀವು ಈ ಸಂತೋಷವನ್ನು ರುಚಿ ನೋಡಲಿಲ್ಲ ಅಂದರೆ ಆದಿ ಸಭೆಯಲ್ಲಿದ್ದಂಥ ದೇವಜನರು ಅನುಭವಿಸಿದ ಅತಿ ದೊಡ್ಡ ಸೌಭಾಗ್ಯವನ್ನು ನೀವು ಕಳ್ಕೊಂಡವರಾಗಿರ್ತೀರಿ. ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ನಾವು ಅನ್ಯೋನ್ಯತೆಯನ್ನು ಸವಿಯುವುದಾದರೆ ಪರಲೋಕದಲ್ಲಿ ನಮಗೆ ಇನ್ನೂ ಈಸಿ ಆಗ್ತದೆ. ಪರಲೋಕದಲ್ಲಿ ಅದು ಅನ್ಯೋನ್ಯತೆಯ ಒಂದು ಸಾಮೂಹಿಕ ಒಂದು ಸೌಭಾಗ್ಯದ ಒಂದು ವಾತಾವರಣ. ಹಲ್ಲೆಲೂಯ. ಸೊ ಅದರಿಂದಾಗಿ ಇಲ್ಲಿ ನಾವು ಪರಸ್ಪರ ಸಂತೋಷ ತರುವಂತಹ ಅನ್ಯೋನ್ಯತೆಯನ್ನು ಎಂಜಾಯ್ ಮಾಡೋಣ. ದೇವರ ಮಕ್ಕಳಾಗಿ ಒಟ್ಟಾಗಿ ಸೇರುವಂತಹ ಅವಕಾಶಕ್ಕಾಗಿ ತವಕ ಪಡುವ, ಪ್ರಾರ್ಥನೆ ಮಾಡುವ. ನಾವು ಮತ್ತೆ ಸಭೆಯಾಗಿ ಕೂಡುವುದಕ್ಕೆ ನಮಗೆ ಅವಕಾಶ ಸಿಗಲಿಯಪ್ಪ. ದೇವರ ಮಕ್ಕಳು ಒಬ್ಬರನ್ನೊಬ್ಬರು ಸೇರಿ ಪ್ರಾರ್ಥನೆ ಮಾಡಲಿಕ್ಕೆ, ಒಟ್ಟಾಗಿ ಕೂಡಿ ಬರಲಿಕ್ಕೆ ಅವಕಾಶಗಳಾಗಲಿಯಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಈ ಅನ್ಯೋನ್ಯತೆಯ ಉದ್ದೇಶಗಳನ್ನು ನೀವು ಚೆನ್ನಾಗಿ ಗಮನಿಸಿರಿ. ಅನ್ಯೋನ್ಯತೆಯನ್ನು ನೀವು ತಪ್ಪಾಗಿ ತಿಳ್ಕೊಬಿಡಬಾರ್ದು. ಟೀ ಅಂಗಡಿಯಲ್ಲಿ ಭೇಟಿ ಮಾಡೋದು, ಅಲ್ಲಿ ಭೇಟಿ ಮಾಡೋದು, ಇದನ್ನೆಲ್ಲ ಹೇಳ್ತಾ ಇರೋದು. ಈ ಅನ್ಯೋನ್ಯತೆ ಈ ದೇವರ ಮಕ್ಕಳು ಒಟ್ಟಾಗಿ ಸೇರಿದಾಗಲೆಲ್ಲ ಪರಸ್ಪರ ವಾಕ್ಯದಿಂದ ಪ್ರೋತ್ಸಾಹಿಸುವುದಕ್ಕೂ, ಪ್ರಾರ್ಥನೆಯಲ್ಲಿ ಅನ್ಯೋನ್ಯವಾಗಿ ಕೊಡುವುದಕ್ಕೂ ಇದನ್ನು ಕುರಿತಾಗಿಯೇ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ಸಮಯದ ಅಭಾವದಿಂದ ಇಷ್ಟಕ್ಕೆ ಮುಗಿಸ್ತೇನೆ. ಎಲ್ಲಿ ಯಾವುದು? ಅಪೊಸ್ತಲರ ಕೃತ್ಯ 2:46 ಅವರು ಒಟ್ಟಾಗಿ ಸೇರಿ ಏನು ಮಾಡಿದ್ರು? ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಒಟ್ಟಾಗಿ ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಒಟ್ಟಾಗಿ ಸೇರುವ ಉದ್ದೇಶವೇ ದೇವರನ್ನು ಕೊಂಡಾಡುವುದು, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದು. ಹಲ್ಲೆಲೂಯ. ಬೇರೆ ವಿಷಯವನ್ನು ನೀವು ನೆನೆಸ್ಬಿಡ್ಬೇಡ್ರಿ. ಈ ಅನ್ಯೋನ್ಯತೆ ಅಂತ ಹೇಳುವಾಗ ಎಲ್ಲೋ ಹೋಟೆಲ್ನಲ್ಲಿ, ಟೀ ಅಂಗಡಿಯಲ್ಲಿ, ಬೇರೆ ಬೇರೆ ವಿಚಾರಗಳಲ್ಲಿ ಅಲ್ಲ. ದೇವರ ಮಕ್ಕಳ ಅನ್ಯೋನ್ಯತೆ ಅಂತ ಹೇಳುವಾಗ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋದು, ಸಭೆಯಾಗಿ, ಕುಟುಂಬವಾಗಿ, ಫ್ಯಾಮಿಲಿಯಾಗಿ ಸೇರುವುದು, ಪ್ರಾರ್ಥನೆ ವಾಕ್ಯಗಳಲ್ಲಿ ಸೇರಿ ಸಿಗುವಂತಹ ಅನ್ಯೋನ್ಯತೆ. ಹಲ್ಲೆಲೂಯ. ಪೌಲನನ್ನೇ ಹೇಳ್ತಾನೆ, ನಾನು ನೇರ ಬಂದು ನಿಮ್ಮನ್ನು ಪ್ರೋತ್ಸಾಹ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಸಿಯಿಂದ ಬರೆದು ಪೇಪರಲ್ಲಿ ಕಳಿಸೋದಕ್ಕಿಂತ ನೇರ ಬಂದು ನಿಮ್ಮನ್ನು ಪ್ರೋತ್ಸಾಹಿಸಬೇಕು. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಈ ಒಂದು ಅವಕಾಶಕ್ಕಾಗಿ ಆದಿ ಸಭೆಯಲ್ಲಿ ಭಕ್ತರು ತವಕಿಸುತ್ತಾ ಇದ್ದುದನ್ನು ನಾವು ಕಾಣ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಹಂಬಲದಿಂದ ಕರ್ತನ ಥೆಸಲೋನಿಕದವರು ಪೌಲನ ಆಗಮನಕ್ಕಾಗಿ ಹಂಬಲದಿಂದ ಅಪೇಕ್ಷಿಸುತ್ತಾ ಇದ್ದರು. ಹಲ್ಲೆಲೂಯ. ಹೌದು ಸ್ವಾಮಿ, ಥ್ಯಾಂಕ್ ಯು ಲಾರ್ಡ್. ನಮಗೂ ಕೂಡ ಆ ತವಕ, ಹಂಬಲ, ಯಾವಾಗ ಆರಾಧನೆಗೆ ಅವಕಾಶ ಸಿಗ್ತದೋ, ಯಾವಾಗ ಪ್ರಾರ್ಥನೆಗೆ ಅವಕಾಶ ಸಿಗ್ತದೋ, ಯಾವಾಗ ದೇವರ ಮಕ್ಕಳಾಗಿ ಒಟ್ಟಾಗಿ ಸೇರುವ ಅವಕಾಶ ಸಿಗ್ತದೋ ಎಂಬುದಾಗಿ ತವಕದಿಂದ ಇರಲಿಕ್ಕೆ ಸಹಾಯ ನೀಡು. ಆ ಅವಕಾಶವನ್ನು ಸಹ ಒದಗಿಸಿಕೊಟ್ಟು ಕರ್ತನೆ ನಮ್ಮಲ್ಲಿ ಆತ್ಮಿಕ ಆನಂದವನ್ನು ಹೆಚ್ಚಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ಮನಸೋತು ಹೋದಾಗ ಚೈತನ್ಯವನ್ನು ಹೆಚ್ಚಿಸು. ಥ್ಯಾಂಕ್ ಯು ಲಾರ್ಡ್. ಖುಷಿಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು. ಮನರಮ್ಯವಾಗಿ ನಿನ್ನ ಮಕ್ಕಳು ಮನರಮ್ಯವಾಗಿರಲಿಕ್ಕೆ ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಡಪ್ಪ. ಅನ್ಯೋನ್ಯತೆಯ ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ, ಜಗತ್ತಿನಾದ್ಯಂತ ಎಲ್ಲ ದೇವ ಮಕ್ಕಳಿಗೂ ಅನ್ಯೋನ್ಯವಾಗಿ ಕೂಡಿ ಬಂದು ಅಲ್ಲಿ ಕರ್ತನೆ ಸಂತೋಷವನ್ನು, ಉಲ್ಲಾಸವನ್ನು ಅನುಭವಿಸುವ ಅವಕಾಶ ಮತ್ತೆ ಸಿಗಬೇಕು. ಅದು ಕರ್ತನೆ ಮುಂದುವರಿಬೇಕು ಅಂತ ನಾವು ಬೇಡಿಕೊಳ್ತೇವೆ. ನೀನು ಆಶೀರ್ವದಿಸಿ ನಡೆಸು. ಥ್ಯಾಂಕ್ ಯು ಲಾರ್ಡ್. ನಮ್ಗೆ ಕೊಟ್ಟಂಥ ಈ ಅವಕಾಶಕ್ಕಾಗಿ ವಂದನೆ. ಈ ದಿನ ಮನರಮ್ಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ರಕ್ತ ಕೋಟೆ ಒಳಗೆ ಸುರಕ್ಷಿತವಾಗಿಟ್ಟು ಸೇಫಾಗಿ ಇಡುವಂತಹ ಸುರಕ್ಷತೆಯ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು. ಈ ದಿನ ನಿನ್ನ ವಾಕ್ಯದ ದಿನ, ಪ್ರಸನ್ನತೆಯ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಆ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸಿ ನಡೆಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್.
ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.